ಇವತ್ತು ಹಾಸನ ಜಿಲ್ಲೆಯ ಜಿಲ್ಲಾ ಕೇಂದ್ರದಲ್ಲಿ ಹೇಮಾವತಿ ಪ್ರತಿಮೆಯ ಮುಂಭಾಗ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ವತಿಯಿಂದ ಏನು ಕರ್ನಾಟಕ ಕಂಡ ಅತ್ಯಂತ ಕಳಂಕ ಶಾಸಕ ಮತ್ತು ಶ್ರೀರಂಗಪಟ್ಟಣದ ಕಾಂಗ್ರೆಸ್ ಶಾಸಕರಾದಂತಹ ರಮೇಶ್ ಬಂಡಿಸಿದ್ದೇಗೌಡರವರು ಒಬ್ಬ ಸಾರ್ವಜನಿಕ ಪಬ್ಲಿಕ್ ಸರ್ವೆಂಟ್ ಅಧಿಕಾರಿಗೆ ನೇಣಿಗೆ ಏರಿಸ್ತೇನೆ ಎಂಬಂತಹ ಸಂವಿಧಾನ ವಿರೋಧಿ, ಅದರೊಟ್ಟಿಗೆ ಸಾಬ್ರುಗಳಿಗೆ ಡಾಕ್ಯುಮೆಂಟನ್ನು ಮಾಡಿಕೊಟ್ರೆ ನಿನಗೆ ನೇಣಿಗೆ ಏರಿಸ್ತೇನೆ ಎಂಬಂತಹ ಒಂದು ಕೊಲೆ ಬೆದರಿಕೆ ಹಾಕಿರುವಂತಹ ಆ ಶಾಸಕನ ಸ್ಥಾನವನ್ನು ತಕ್ಷಣದಿಂದಲೇ ವಜಾಗೊಳಿಸಬೇಕು ಮತ್ತು ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣ ದಾಖಲಿಸಬೇಕು. ಭಾರತೀಯ ನ್ಯಾಯ ಸಂಹಿತೆಯ ಸೆಕ್ಷನ್ 152 ಪ್ರಕಾರ 5 ವರ್ಷಗಳವರೆಗೆ ಶಿಕ್ಷೆ ವಿಧಿಸಲ್ಪಡುವಂತಹ ಒಂದು ಅಪರಾಧವನ್ನು ಮಾಡಿರುವಂತಹ ಶಾಸಕನ ವಿರುದ್ಧ ಮಾನ್ಯ ವಿಧಾನಸಭಾ ಸ್ಪೀಕರ್ ಆಗಿರುವಂತಹ UT ಖಾದರ್ರವರೇ ಸ್ವಯಂ ಪ್ರೇರಿತರಾಗಿ ನಿಂತ್ಕೊಳ್ಬೇಕಂತ ನಾವು ಕೇಳ್ಕೊಳ್ತಾ ಇದ್ದೇವೆ. ಕಾರಣ ಏನಂತ ಹೇಳಿದ್ರೆ, ಬಂಡಿ ಸಿದ್ದೇಗೌಡರು ಏನಾದರೂ BJP ಅಥವಾ ಸಂಘ ಪರಿವಾರದ ಒಬ್ಬ ನಾಯಕನಾಗಿದ್ದರೆ ನಾವು ನಿಮ್ಮ ಹತ್ರ ಕೇಳ್ತಾ ಇರಲಿಲ್ಲ. ಕಾಂಗ್ರೆಸ್ ಪಕ್ಷದ ಶಾಸಕ, ಸೋಕಾಲ್ ಜಾತ್ಯತೀತ ಪಕ್ಷದ ರಾಹುಲ್ ಗಾಂಧಿ ಅವರು ಭಾಷಣ ಮಾಡ್ತಾ ಹೇಳ್ತಾರೆ, ದೇಶದ ಅಂಗಡಿಯಲ್ಲಿ ನಾವು ಪ್ರೀತಿಯನ್ನು ಹಂಚ್ತೀವಿ ಅಂತೇಳಿ. ಮಾನ್ಯ ರಾಹುಲ್ ಗಾಂಧಿಯವರೇ, ನಿಮ್ಮದೇ ಪಕ್ಷದ ಶಾಸಕ ಇವತ್ತು ದೇಶವನ್ನು ಹಂಚ್ತಾ ಇದ್ದಾನೆ. ಅವನಿಗೆ ಇಷ್ಟು ಕನಿಷ್ಠ ಜ್ಞಾನ ಇಲ್ಲ. ಒಬ್ಬ ಶಾಸಕನಾಗಿ ಪ್ರತಿಜ್ಞೆಯನ್ನು ಸ್ವೀಕರಿಸಬೇಕಾದ್ರೆ, ಪ್ರಮಾಣ ವಚನ ಸ್ವೀಕರಿಸಬೇಕಾದ್ರೆ ಸಂವಿಧಾನದ ಅಡಿಯಲ್ಲಿ ಈ ದೇಶದ ಎಲ್ಲ ನಾಗರಿಕರಿಗೂ ನಾನು ಸಮಾನವಾಗಿ ನೋಡ್ತೇನೆ ಎಂಬಂತಹ ಏನು ಪ್ರತಿಜ್ಞೆಯನ್ನು ಮಾಡಿಕೊಂಡು ಈ ಶಾಸಕ ಸ್ಥಾನದಲ್ಲಿ ಅವನು ಆಯ್ಕೆ ಆದ ನಂತರ ಆ ವ್ಯಾಪ್ತಿಯಲ್ಲಿ ಸರ್ಕಾರಿ ಏನೆಲ್ಲ ಸ್ಕೀಮ್ಗಳು ಬಂದಿದೆ, ಅದರಲ್ಲಿ ಮುಸ್ಲಿಮರಿಗೆ ಈ ರೀತಿಯಾಗಿ ಎಷ್ಟು ದೇಶದಿಂದ ಅವರನ್ನು ವಂಚಿತರನ್ನಾಗಿ ಮಾಡಿದ್ದಾರೆ ಎಂಬುದರ ಒಂದು ಲೋಕಾಯುಕ್ತ ತನಿಖೆಯನ್ನು ಕೂಡ ಮಾಡಲಿಕ್ಕೆ UT ಖಾದರ್ ಅವರು ಆರ್ಡರ್ ಮಾಡಬೇಕು. ಅದೇ ಸಂದರ್ಭದಲ್ಲಿ ಇವತ್ತು ನಮ್ಮ ವೀರ ಕಳ್ಳಿಗ ಟಿಪ್ಪು ಸೇನೆ ಇರ್ಬೋದು, ನಮ್ಮ ಸಮೀರ್ ಬಾಯ್ ಇರ್ಬೋದು ಅಥವಾ ಖಾನ್ ಸಾಬ್ ಇರ್ಬೋದು, ನಾವೆಲ್ಲರೂ ಪಕ್ಷ ಸಂಘಟನೆ ಭೇದ ಮರೆತು ಇದರ ವಿರುದ್ಧ ಧ್ವನಿ ಎತ್ತಾ ಇದ್ದೇವೆ. ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾ ಇದೆ. 24 ಗಂಟೆ ಆಯಿತು ಹೇಳಿಕೆ ಕೊಟ್ಟು. ನಾವು ವೇಟ್ ಮಾಡಿದ್ವಿ, ಏನೋ ಸಾಮಾಜಿಕ ನ್ಯಾಯದ ಚಾಂಪಿಯನ್ ಅಂತ ಹೇಳ್ಕೊಡುವಂಥ ಸಿದ್ದರಾಮಯ್ಯನವರಿದ್ದಾರೆ ಮುಖ್ಯಮಂತ್ರಿಯಾಗಿ, ಏನಾದರೂ ಇವರ ಮೇಲೆ ಕ್ರಮ ಜರುಗಿಸ್ತಾರೆ ಅಂತ ಹೇಳಿ. ಆದರೆ ಅವರು ನಿದ್ರೆಯಲ್ಲಿದ್ದಾರೆ. ಆ ನಿದ್ರೆಯಿಂದ ಅವರನ್ನು ಎಬ್ಬಿಸಲಿಕ್ಕೆ DK ಶಿವಕುಮಾರ್, ನೀವು ಪಕ್ಷದ ಅಧ್ಯಕ್ಷರಾಗಿದ್ದೀರಾ, ನಿಮಗೂ ಕೂಡ ನಾವು ಈ ಸಂದರ್ಭದಲ್ಲಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ. 92% ವೋಟ್ ಕೊಟ್ಟಂಥ ಒಂದು ಸಮುದಾಯದ ಬಗ್ಗೆ ಇಷ್ಟೊಂದು ಅವಹೇಳನಕಾರಿಯಾಗಿ ಯಾರಪ್ಪನ ಮನೆ ಜಮೀನು ಬಗರ್ ಹುಕುಂ ಸಾಗುವಳಿ ಚೀಟಿ ಪಡೆಯುವಂಥದ್ದು ಈ ದೇಶದ ರೈತನ ಅದು ಕರ್ತವ್ಯ. ಅಲ್ಲಿ ಯಾರೂ ಕೂಡ ಏನು ಅರ್ಜಿಯನ್ನು ಹಾಕಿದ್ದಾರೆ, ಅವರು ತನ್ನ ಜಮೀನಿನಲ್ಲಿ 16 ವರ್ಷಗಳಿಂದ ಉಳುಮೆ ಮಾಡ್ತಾ ಇದ್ದಾರೆ. ಅದು ಕೊಡಬೇಕಾಗಿರೋದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್. ಅದನ್ನು ಕೇಳಿದ್ರೆ ಅಧಿಕಾರಿಗೆ ಬಹಿರಂಗವಾಗಿ ಬೆದರಿಕೆ ಹಾಕ್ತಾರೆ ಅಂತ ಹೇಳಿದ್ರೆ IAS ಆಫೀಸರ್ಗಳಲ್ಲೂ ನಾವು ವಿನಂತಿ ಮಾಡ್ತಾ ಇದ್ದೇವೆ, ನೀವೆಲ್ಲರೂ ಸೇರಿ ಈ ಶಾಸಕ ಸ್ಥಾನದಿಂದ ಇವನಿಗೆ ಅನರ್ಹಗೊಳಿಸಲಿಕ್ಕೆ ನೀವು ಕೂಡ ಪ್ರತಿಭಟನೆ ಮಾಡಬೇಕು, ಸರ್ಕಾರಕ್ಕೆ ಮನವಿಯನ್ನು ಕೊಡಬೇಕಂತ ಹೇಳಿ ಈ ಪ್ರತಿಭಟನೆಯ ಮುಖಾಂತರ ನಾವು ಇವತ್ತು ಕೇಳ್ಕೊಳ್ತಾ ಇದ್ದೇವೆ. ನನ್ನ ಹೆಸರು ಅಫ್ಸರ್ ಕುಡ್ಲಿಪೇಟೆ, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ರಾಜ್ಯ ಪ್ರಧಾನ ಕಾರ್ಯದರ್ಶಿ.